ಇನ್ನು ಮಾಜಿ ಸಚಿವ ಜಮೀರ್ ಅಹಮದ್ಗೆ ಪ್ರಾಸಿಕ್ಯೂಷನ್ನ ಸಂಕಷ್ಟ ಎದುರಾಗಿದೆ. ಜಮೀರ್ ವಿರುದ್ಧ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆಯ ಆರೋಪ. ಅನುಮತಿ ಕೋರಿ ರಾಜ್ಯಪಾಲರ ಮೊರೆ ಹೋಗಿದೆ ಲೋಕಾಯುಕ್ತ. ಜಮೀರ್ಗೆ ಸಂಕಷ್ಟ ತರತ್ತ ಅಕ್ರಮ ಆಸ್ತಿ ಸಂಪಾದನೆ ಆರೋಪ. ಜಮೀರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಕೋರಿ ಪೊಲೀಸರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಜಮೀರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಮನವಿ ಕೇಳಿದ್ದು, ಜಮೀರ್ ವಿರುದ್ಧ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆಯ ಆರೋಪದ ಅಡಿಯಲ್ಲಿ ಅನುಮತಿ ಕೋರಿ ರಾಜ್ಯಪಾಲರ ಮೊರೆ ಹೋಗಿದೆ ಲೋಕಾಯುಕ್ತ. ವಾರ್ಷಿಕ ಆದಾಯ ಮೀರಿ ಸಂಪತ್ತು ಗಳಿಸಿದ್ರ ಜಮೀರ್. ಲೋಕಭವನಕ್ಕೆ ಸಾವಿರಾರು ಪುಟಗಳ ದಾಖಲೆಯನ್ನ ಸಲ್ಲಿಸಿ ಮನವಿ ಸಲ್ಲಿಸಿದ್ದಾರೆ. ಸುಮಾರು 25 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಗಳಿಸಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆಯಾ? ರಾಜ್ಯಪಾಲರ ನಿರ್ಧಾರದ ಮೇಲೆ ಜಮೀರ್ ಅಹಮದ್ ಭವಿಷ್ಯ ನಿಂತಿದೆ. ಜಮೀರ್ ಕಾನೂನು ಸಂಕಷ್ಟಕ್ಕೆ ರಾಜ್ಯಪಾಲರ ನಿರ್ಧಾರದ ಮೇಲೆ ಎಲ್ಲಾನು ನಿಂತಿದೆ. ಸುಮಾರು 25 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಗಳಿಸಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದ್ದು, ಲೋಕಭವನಕ್ಕೆ ಸಾವಿರಾರು ಪುಟಗಳ ದಾಖಲೆ ಸಮೇತ ಲೋಕಾಯುಕ್ತ ಮನವಿ ಸಲ್ಲಿಸಿದೆ. ರಾಜ್ಯಪಾಲ ಗೆಹ್ಲೋಟ್ಗೆ ಲೋಕಾಯುಕ್ತ ಪೊಲೀಸರು ಮನವಿ ಮಾಡಿದ್ದು, ಜಮೀರ್ಗೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಟೆನ್ಷನ್ ತಂದಿಡುತ್ತಾ? ಹಾಗಾದ್ರೆ ಏನಿದು ಪ್ರಕರಣ, ಏನಿದು ಕೇಸ್? 2018ರಲ್ಲಿ ಐಎಂಎ ಕಂಪನಿ ವಂಚನೆ ಸಂಬಂಧ ಜಮೀರ್ ಖಾನ್ ಮೇಲೆ ಇಡಿ ದಾಳಿಯಾಗುತ್ತೆ. ಅಕ್ರಮ ಆಸ್ತಿ ಸಂಪಾದನೆ ಶಂಕೆ ತನಿಖೆ ನಡೆಸಿ ಎಸಿಬಿಗೆ ಇಡಿ ಸೂಚಿಸಿರುತ್ತೆ. ತನಿಖೆ ಶುರುವಾಯಿತು. ಎಸಿಬಿ ರದ್ದಾದ ಮೇಲೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆಯಾಗುತ್ತೆ. ಆದಾಯಕ್ಕೂ ಮೀರಿ 25 ಕೋಟಿ ರೂಪಾಯಿ ಆಸ್ತಿ ಜಮೀರ್ ಗಳಿಸಿರೋದಕ್ಕೆ ಸಾಕ್ಷಿ ಪತ್ತೆಯಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 25 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಗಳಿಸಿದ್ದಕ್ಕೆ ಸಾವಿರಾರು ಪುಟಗಳ ದಾಖಲೆಯ ಸಮೇತ ಲೋಕಾಯುಕ್ತ ಮನವಿ ಮಾಡಿಕೊಂಡಿದೆ. ಮೈಸೂರು ದಸರಾ ವೇಳೆ ಕಂಬಳ ಆಯೋಜನೆಗೆ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಕಾಂಗ್ರೆಸ್ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಬಳ ಮಾಡಿ ಬೇಡ ಅನ್ನಲ್ಲ, ಆದ್ರೆ ದಸರಾ ವೇಳೆ ಮಾಡಬೇಡಿ. ನಾವು ಕಂಬಳಕ್ಕೆ ವಿರೋಧ ಮಾಡ್ತಾ ಇಲ್ಲ ಅಂತ ಯದುವೀರ್ ಹೇಳ್ತಾ ಇದ್ದಾರೆ. ರಾಜಮನೆತನಕ್ಕೂ ಕೋಣಗಳಿಗೂ ಸಂಬಂಧವಿದೆ ಅಂತ ಶಾಸಕರು ಹೇಳಿದ್ರು. ಯಾರು? ಪ್ರಕಾಶ್ ರೈ. ಆ ಹೇಳಿಕೆಗೆ ಸಂಸದ ಯದುವೀರ್ ಟಾಂಗ್ ಕೊಟ್ಟಿದ್ದಾರೆ. ಅಶೋಕ್ ರೈ ನನಗೆ ಮಾಹಿತಿ ನೀಡೋದು ಬೇಡ ಅಂದಿದ್ದಾರೆ ಸಂಸದ. ಕಂಬಳ ಬೇರೆ ಸಮಯದಲ್ಲಿ ಮಾಡ್ಲಿ, ಅದನ್ನ ನಾನು ವಿರೋಧಿಸಲ್ಲ. ಯದುವೀರ್ ಅವರ ಈ ಹೇಳಿಕೆನ ವಿಜಯೇಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಭಾವನೆಗೆ ಬೆಲೆ ಕೊಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ. ಕಮರ್ಷಿಯಲ್ ದಸರಾ ಮಾಡಬೇಡಿ ಅಂತ ಶಾಸಕ ಶ್ರೀವತ್ಸ ಹೇಳ್ತಾ ಇದ್ದಾರೆ. ಈ ಬಗ್ಗೆ ದಸರಾ ಸಮಿತಿ ನಿರ್ಧರಿಸುತ್ತೆ ಅಂತ ಯುಟಿ ಖಾದರ್ ಹೇಳ್ತಾ ಇದ್ದಾರೆ. ಕಂಬಳದಂತಹ ಜನಪದ ಕಲೆ ಆಯಾ ಪ್ರದೇಶಕ್ಕೆ ಸೀಮಿತವಾಗಿರಬೇಕು. ಯಾಕೆ ವಿರೋಧ? ಅದನ್ನ ಬೇರೆ ಕಡೆ ತರುವಾಗ ಒಂದ್ಸಲ ಯೋಚನೆ ಮಾಡಬೇಕು ಅಂತ ಇದ್ದಾರೆ. ಮಹಾರಾಣಿ ನಮಗೆ ಅವರು ರಾಜ್ಯ ಪ್ರಶ್ನೆಯನ್ನು ಇಟ್ಟು ನಮಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾಜ ಮನೆತನಕ್ಕೂ ಈ ಕೋಣೆಗಳಿಗೂ ಸಂಬಂಧ ಇದೆ. ಹಿಂದೆ ನಮ್ಮ ಹತ್ರ ಹಿಡಿದು ಕುದುರೆಗಳಿಗೆ ಮತ್ತು ರಾಜ ಮನೆತನಕ್ಕೆ ಸಂಬಂಧ ಇರುವಂಥದ್ದು, ಕೋಣೆಗಳಿಗೆ ಇಲ್ಲ ಅನ್ನೋ ಹೇಳಿದರು. ರಾಜ ಪ್ರಶ್ನೆಯನ್ನು ಇಟ್ಟು ಅದಕ್ಕೆ ಇಲ್ಲ, ಅದು ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ನಮಗೆ ಅನುಮತಿಯನ್ನು ಕೊಟ್ಟರು. ಈಗಲೂ ಸಂಸದರು ಇವತ್ತು ಹೈಪವರ್ ಕಮಿಟಿಯಲ್ಲಿ ಇದ್ದರು. ಅವರು ಹೇಳಿದರು, ಅವರ ವಿಚಾರವನ್ನು ಹೇಳಿದ್ದೀನಿ, ಬಟ್ ಅವರು ಏನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ.
ಎಲ್ಲ ಯಾರು ಮಂತ್ರಿಗಳಿದ್ರು, ಎಲ್ಲ ಶಾಸಕರಿದ್ದರು, ಅವರೆಲ್ಲ ಹೇಳುವಂಥದ್ದು ನಾವು ಹಿಂದಿನ ದಸರಾವನ್ನೇ ಮಾಡಿಕೊಂಡು ಆ ಹಿಂದಿನ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಮುಖ್ಯಮಂತ್ರಿಗಳು ಆಯಿತು ಗ್ರೀನ್ ಸಿಗ್ನಲ್ ಒಂದು ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಹೋಗಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ತಯಾರಿಗಳು ಏನು ಬೇಕು ಅದನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಆಯಿತು ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸದಲ್ಲಿ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಅದರ ವಿವರವಾಗಿ ಹೇಗೆ ಮಾಡಬೇಕು ಅನ್ನೋ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೀನಿ. ನಮಗೆ 2 ತಿಂಗಳು ಮಿನಿಮಮ್ 2 ತಿಂಗಳು ಬೇಕಾಗ್ತದೆ. ನಾವು ಈಗಲೇ ಶುರು ಮಾಡಬೇಕಾಗ್ತದೆ. ಒಂದು 17 ತಾರೀಕು ಮೊದಲು ನಾವು ಕರೆ ಏನು ಇದಿದೆ ಶಿಲಾನ್ಯಾಸ ಅದನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ದಸರಾ ಪಾರದರ್ಶಕವಾಗಿ ಏನು ನಡಿಬೇಕಾಗಿದೆ ಅದು ನಡೀಲಿ. ಎಲ್ಲ ಈ ಟಿಕೆಟ್ ಹಂಚಿಕೆ ಇತ್ಯಾದಿ ಎಲ್ಲನೂ ಕೂಡ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಲಿ. ಇನ್ನೊಂದು ಬೇರೆ ಬೇರೆ ಕಾರ್ಯಕ್ರಮ ಸೇರಿಸೋ ಮೂಲಕ ನಿಮ್ಗೆ ಆಗಲೇ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಮರ್ಥ ರೀತಿಯಲ್ಲಿ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇದನ್ನು ಸೇರಿಸಿ ನಿಮ್ಗೆ ಒಂದು ದೊಡ್ಡ ವೈಫಲ್ಯವನ್ನು ತೋರ್ಸೋಕೆ ಏನಕ್ಕೆ ಬರ್ತಾ ಇದೆ. ಮೈಸೂರಿನ ದಸರಾ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನ ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಚರ್ಚೆ ಮಾಡಿದ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಮೈಸೂರು ದಸರಾ ಹಾಗೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ, ಅದನ್ನ ಹಾಗೆ ಮುಂದುವರಿಸಬೇಕು. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ. ಇದು ಕಮರ್ಷಿಯಲ್ ಅಂತ ಆಗುತ್ತೆ. ಅಂದ್ರೆ ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ ಬೇಡ ಅನ್ನುವಂಥ ಅಭಿಪ್ರಾಯ ಇದೆ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಅದು ನಮ್ಮ ಹಿಂದಿಂದಲೂ ಬಂದಂಥ ಬರೆಯೋದೊಂದು ಕ್ರೀಡೆ ಮಾತ್ರ ಅಲ್ಲ, ಅದು ಒಂದು ಊರಿನ ಸಂಪ್ರದಾಯ ಪರಂಪರೆ ಇನ್ನು ವಿಚಾರ ಮೈಗೂಡಿಸಿಕೊಂಡು ಮತ್ತು ಎಲ್ಲ ಜಾತಿ ವರ್ಗದವರು ಸೇರಿಕೊಂಡು ಸಂತೋಷ ಸಮಾರಂಭ ನಡೆಸುವಂಥ ಒಂದು ಹಿಂದಿನ ಬಂದಂಥ ಕ್ರೀಡಾ ಸಂಪ್ರದಾಯವಾಗಿದೆ. ಅದು ನಮ್ಮ ಜಿಲ್ಲೆಯವರು ಉಳಿಸ್ತಾರೆ, ನಾವೆಲ್ಲ ಕೂಡ ಮಾಡ್ತೇವೆ, ಅದು ಶಾಶ್ವತವಾಗಿ ಇರ್ತದೆ. ನಾನು ಕಮಲದ ಒಬ್ಬ ಅಭಿಮಾನಿಯಾಗಿ ತುಳುನಾಡಿನ ಜಿಲ್ಲೆಯವನಾಗಿ ನಾನು ಕಮಲ ಎಲ್ಲ ಬರೇ ನಮ್ಮ ಇಲ್ಲಿ ಅಲ್ಲ ಅಂತಲ್ಲ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಇಲ್ಲಿ ಬೇರೆ ಬೇರೆ ರಾಜ್ಯ ಆಗಬೇಕಂತ ನನ್ನ ಕನಸಿದೆ, ಆಶೆ ಇದೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧು ಮೈಸೂರಿನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧು, ಆಯಾ ಭಾಗದ ಪ್ರಾಮುಖ್ಯತೆಗಳು ಬೇರೆ ಬೇರೆಯಾಗಿರುತ್ತೆ, ಆಯಾ ಭಾಗದ ಆಚರಣೆಗಳು ಸಂಪ್ರದಾಯಗಳು ಹಾಗೆ ಕೆಲವೊಂದು ಕ್ರೀಡೆಗಳು ಕೂಡ ಅದರದ್ದೇ ಆದ ಪ್ರಾಮುಖ್ಯತೆ ಇರುತ್ತೆ. ಆದರೆ ಈಗ ಕಂಬಳಾನ ದಸರಾಗ ತರಬೇಕು ಅನ್ನೋ ಸರ್ಕಾರದ ನಡೆ ಬಗ್ಗೆ ಯದುವೀರ್ ಈಗ ಒಂದು ರಿಯಾಕ್ಷನ್ ಮೊದಲಿನಿಂದನೂ ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಮೈಸೂರಿನ ಜನರ ರಿಯಾಕ್ಷನ್ ಏನಿದೆ, ಇದು ರಾಜಕೀಯವಾಗಿ ಏನು ಸದ್ದು ಮಾಡ್ತಾ ಇದೆ ಮೈಸೂರಿನಲ್ಲಿ? ಇದು ಎರಡು ಬಗೆಯಾಗಿ ಈ ಇಡೀ ಪ್ರಕರಣವನ್ನು ನೋಡ್ಬೋದು. ಒಂದು ರಾಜಕೀಯವಾಗಿ, ಜೊತೆಗೆ ಒಂದು ಇಲ್ಲಿ ಸ್ಥಳೀಯವಾಗಿಯೂ ಕೂಡ ಜನ ಏನು ಹೇಳ್ತಾರೆ ಅನ್ನೋದು. ರಾಜಕೀಯವಾಗಿ ನೋಡೋದಾದರೆ ಇದಕ್ಕೆ BJP ಜೊತೆಗೆ JDS ಎರಡೂ ಕೂಡ ವಿರೋಧವನ್ನು ಮಾಡ್ತಾ ಇದೆ. ಸ್ಥಳೀಯವಾಗಿ ಇರ್ತಕ್ಕಂಥವರು ದಸರಾದ ಪ್ರಾಮುಖ್ಯತೆ ಹಾಳಾಗುತ್ತೆ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಇರ್ತಕ್ಕಂಥದ್ದು. ಒಂದು ಯದುವೀರ್ ಅವರು ನೇರವಾಗಿ ಹೇಳುವಂಥದ್ದು, ಇದು ಒಂದು ರೀತಿಯಲ್ಲಿ ಕರಾವಳಿ ಭಾಗದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆ ಆಗಿರ್ತಕ್ಕಂಥದ್ದು, ಅಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಜೊತೆಗೆ ಆ ಭಾಗದಲ್ಲೇ ಕೂಡ ಹೆಚ್ಚು ಪ್ರಚಲಿತವಾಗಿ ಇರ್ತಕ್ಕಂಥದ್ದು, ಪ್ರಚುರವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ದಸರಾಗೆ ತನ್ನದೇ ಆದಂಥ ವೈಶಿಷ್ಟ್ಯ ಇದೆ. ಅಂದರೆ ಮೈಸೂರು ದಸರಾ ಅಂದ್ರೇ ಕೂಡ ದಸರಾ ಪರಂಪರೆಯೇ ಬೇರೆ ಇರುತ್ತೆ. ಆ ಕಾರಣಕ್ಕಾಗಿ ಆ ಪರಂಪರೆ ಒಳಗಡೆಗೆ ಇದನ್ನು ಮಿಕ್ಸ್ ಮಾಡುವಂಥದ್ದು. ಅಂದರೆ ಕಂಬಳವನ್ನು ದಸರಾದ ಭಾಗವಾಗಿ ಆಚರಣೆ ಮಾಡಲಿಕ್ಕೆ ನೇರವಾದಂಥ ವಿರೋಧವನ್ನು ಯದುವೀರ್ ಅವರು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಷ್ಟೇ ಏನು ಕರಾವಳಿ ಭಾಗದಲ್ಲಿ ಅದು ದೈವಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹೆಚ್ಚು ಮೆರುಗನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ಕಂಬಳ ಏನಿದೆ, ಆ ಕಂಬಳವನ್ನು ಮೈಸೂರು ದಸರಾದ ಒಳಗಡೆ ಸೇರಿಸುವಂಥದ್ದು ಸರಿ ಇಲ್ಲ ಅನ್ನುವಂಥದ್ದು ಅವರ ನೇರ ವಾದ ಆಗಿದೆ. ಕೇವಲ ಇದು ಯದುವೀರ್ ಅವರ ಒಬ್ಬರದೇ ವಾದ ಆಗಿರ್ತಕ್ಕಂಥದ್ದಲ್ಲ, ಇದಕ್ಕೆ ರಾಜಕೀಯದ ಹಲವು, ಅಂದರೆ ಶಾಸಕ ಶ್ರೀವತ್ಸ ಅವರು ಇರ್ಬೋದು, ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರ್ಬೋದು, ಈಗ BJPಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಇರ್ಬೋದು,
ಎಲ್ಲರೂ ಕೂಡ ಇದಕ್ಕೆ ಧನ್ಯನ ಗೂಡಿಸಿದ್ದಾರೆ. ಒಂದು, ಜನ ಏನು ಹೇಳ್ತಾರೆ, ಜನರ ಭಾವನೆಗಳಿಗೆ ರಾಜ್ಯ ಸರ್ಕಾರ ಮನ್ನಣೆ ಕೊಡಬೇಕು. ಯಾವುದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ಕೋಬಾರ್ದು. ಅವ್ರಿಗೆ ಆಸೆ ಇದೆ, ಆಸೆ ಇದ್ದಾಗ್ಯೂ ಕೂಡ ಸ್ಥಳೀಯವಾಗಿ ಜನರ ಅಭಿಪ್ರಾಯವನ್ನ ತೆಗೆದುಕೊಳ್ಳದೆ ಈ ರೀತಿಯಾದ ಒಂದು ತೀರ್ಮಾನ ತಗೊಳ್ಳುವಂಥದ್ದು ಸರಿ ಇಲ್ಲ ಅಂತೇಳಿ ನೇರವಾಗಿ ರಾಜಕಾರಣಿಗಳು ಹೇಳಿದ್ದಾರೆ. ಇನ್ನು ಸ್ಥಳೀಯವಾಗಿ ಬರೋದಾದರೆ ಜನಗಳು ಕೂಡ ಅಷ್ಟೇ. ಅಂದರೆ ಇಲ್ಲಿ ಏನು ಇಲ್ಲಿಯವರೆಗೆ ದಸರಾವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ದಸರಾದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳೇನಿವೆ ಅವುಗಳಲ್ಲಿ ವೈವಿಧ್ಯತೆಯನ್ನು ತರಬೇಕು ಅನ್ನೋದು ಒಂದಾದರೆ, ಕಂಬಳವನ್ನು ತರುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಅದಕ್ಕೆ 8 ಕೋಟಿ ಹಣವನ್ನೇ ವ್ಯಯ ಮಾಡುತ್ತೆ. ಇದು ಖಂಡಿತವಾಗ್ಲೂ ಕೂಡ ಜನರ ದುಡ್ಡು ಪೋಲಾಗುವಂಥದ್ದು. 2 ದಿನಗಳ ಕಂಬಳಕ್ಕಾಗಿ 20 ಎಕರೆ ಜಾಗವನ್ನು ತಗೊಳ್ತಾರೆ. ಜೊತೆಗೆ ಅದಕ್ಕೆ ಬಳಸುವಂಥ ನೀರಾಗ್ಬೋದು, ಅದಕ್ಕೆ ಜಾಗ ಏನಿದೆ ಆ ಜಾಗದಲ್ಲಿ ಮಾಡುವಂಥ ಕಾಮಗಾರಿ ಏನಿರುತ್ತೆ ಅದರಿಂದ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗುತ್ತೆ. ಜೊತೆಗೆ ಕೇವಲ ಒತ್ತಡ ಬರುತ್ತೆ ಮೈಸೂರು ನಗರಕ್ಕೆ ಅಂತ ಅಷ್ಟೇ ಆಗುತ್ತೆ ಹೊರತು ಇದರಿಂದ ಯಾವುದೇ ರೀತಿಯಾದ ಲಾಭಗಳಾಗೋದಿಲ್ಲ. ಜೊತೆಗೆ ನಮ್ಮ ದಸರಾದ ವೈವಿಧ್ಯತೆ, ಜೊತೆಗೆ ದಸರಾದ ಪರಂಪರೆ ಏನಿದೆ ಅದರೊಳಗಡೆ ಎಲ್ಲೋ ಒಂದು ಕಡೆ ಕಂಬಳವು ಕೂಡ ಸೇರ್ಕೊಂಡ್ಬಿಟ್ಟಿತ್ತ ಅನ್ನುವಂತ ಅಭಿಪ್ರಾಯಗಳು ಜನಸಾಮಾನ್ಯರಲ್ಲಿ ಹೋಗುತ್ತೆ. ದಸರಾದ ಸಂದರ್ಭದಲ್ಲಿ ಬೇಡ ಅನ್ನುವಂಥದ್ದು ನೇರವಾಗಿ ಜನಗಳು ಹೇಳುವಂಥದ್ದು. ಸರ್ಕಾರದ ವತಿಯಿಂದ ಸಿದ್ಧತೆಗಳು ಹೆಂಗಾಗ್ತಿವೆ ಮಧು? ಎಲ್ಲಿದ್ದೀರಾ ನೀವು? ಸಿದ್ಧತೆಗಳು ಏನ್ ನಡೀತಾ ಇದೆ? ಎಸ್ ಭಾವನಾ, ನಾನು ಖಂಡಿತ ಈಗ ಅದೇ ಜಾಗದಲ್ಲಿ ತೋರಿಸ್ತೀನಿ. ಮೈಸೂರು ತಾಲೂಕು ಅಂಚೆ ಗ್ರಾಮ ಏನಿದೆ ಆ ಗ್ರಾಮದ ಸರ್ವೆ ನಂಬರ್ನಲ್ಲಿ ಬರುವಂತಹ ಒಂದು ಸ್ಥಳ ಅಂದ್ರೆ ಮೈಸೂರು ಸಾತ್ಗಳ್ಳಿ ಏರಿಯಾ ಏನಿದೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ VTU ಕಾಲೇಜ್. ನೀವು ಇಲ್ಲಿ ಗಮನಿಸಬಹುದು, ಈ ಒಂದು ಸ್ಥಳದ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಬಳಿಯಲ್ಲೇ VTU ಕಾಲೇಜ್ ಇದೆ. ಕಾಲೇಜ್ನ ಬಳಿಯಲ್ಲಿ ಇರ್ತಕ್ಕಂಥ ಸುಮಾರು 20 ಎಕರೆ ಭೂಮಿ ಏನಿದೆ ಈ ಭೂಮಿಯನ್ನು ಈಗ ಸದ್ಯಕ್ಕೆ ಕಂಬಳ ಮಾಡಲಿಕ್ಕೆ ಚೆನ್ನಾಗಿದೆ ಅಂತೇಳಿ ಈಗ ಎಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ 10 ದಿನಗಳ ಹಿಂದೆ ಏನು ಕಂಬಳದ ಕಮಿಟಿ ಮೈಸೂರಿಗೆ ಬಂದಿತ್ತು ಆ ಸಂದರ್ಭದಲ್ಲಿ 2 ಸ್ಥಳಗಳನ್ನು ಗುರುತು ಮಾಡಿದ್ರು, 3 ಸ್ಥಳಗಳನ್ನು, ವಿಜಯನಗರದ ಮೊದಲ ಅಂತ 4ನೇ ಅಂತ, ಅದೇ ರೀತಿಯಾಗಿ ಸಾತ್ಗಳ್ಳಿ ಬಳಿ ಇರ್ತಕ್ಕಂಥ ಈ ಒಂದು ಜಾಗವನ್ನ, ಈ ಒಂದು 20 ಎಕರೆ ವಿಶಾಲವಾದಂತಹ ಜಾಗದಲ್ಲಿ ಕಂಬಳವನ್ನು ನಡೆಸಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸುಪರ್ದಿಯಲ್ಲಿ ಇರ್ತಕ್ಕಂಥ ಜಾಗ. ಇದನ್ನ ಕ್ರೀಡಾ ಇಲಾಖೆಗೆ ಕೊಡಬೇಕು ಅಂತ ಕೂಡ ಸರ್ಕಾರ ಕೇಳ್ಕೊಂಡಿದೆ, ಇನ್ನೂ ಕೂಡ ಹಸ್ತಾಂತರ ಆಗಿಲ್ಲ. ಇಲ್ಲಿ ನೀವು ಗಮನಿಸಬಹುದು ಸಾಕಷ್ಟು ಮರಗಳಿದೆ. ಪರಿಸರವಾದಿಗಳು ಮತ್ತೆ ಸ್ಥಳೀಯರು ಹೇಳ್ತಾ ಇರುವಂತದ್ದು ಇಷ್ಟೇ, ಇಲ್ಲಿರ್ತಕ್ಕಂಥ ಪರಿಸರವನ್ನ ಕಾಪಾಡಿ ಮರಗಳನ್ನ ತೆಗಿಬೇಡಿ ಅಂತೇಳಿ. ಇಲ್ಲಿ ಕೆರೆ ಕೂಡ ಇದೆ, ಆ ಕೆರೆ ಮತ್ತೆ ಈ ಮರಗಳನ್ನ ತರಾತುರಿಯಲ್ಲಿ ತೆಗೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಸಾಫ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸಂಪೂರ್ಣ ಜಂಗಲ್ ಏನಿದೆ ಆ ಜಂಗಲ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಜಂಗಲ್ ಅನ್ನ ಕ್ಲೀನ್ ಮಾಡದ ನಂತರದಲ್ಲಿ ಅನುಮತಿಯನ್ನ ಪಡೆದು ಈ ಮರಗಳನ್ನ ತೆಗಿಬೇಕಾಗತ್ತೆ. ಮರವನ್ನ ತೆಗೆದ ನಂತರದಲ್ಲಿ ಇಲ್ಲಿ ಟ್ರ್ಯಾಕ್ ಮಾಡುವಂತ ಒಂದು ಕೆಲಸಗಳಾಗುತ್ತೆ. ಸದ್ಯಕ್ಕೆ ಕಳೆದ 4-5 ದಿನಗಳಿಂದ ಈ ಒಂದು ಕೆಲಸ ಬರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಐಪವರ್ ಕಮಿಟಿಯಲ್ಲೂ ಕೂಡ ಪಕ್ಷದವರೇ ಕೂಡ ಇದನ್ನು ವಿರೋಧಿಸಿದ್ದಾರೆ. ವಿರೋಧದ ನಡುವೆ ಕೂಡ ಸರ್ಕಾರ ಇದನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು. ಭವನ ರೈಟ್ ಮಧು, ಧನ್ಯವಾದ. ಪ್ರಶಾಂತ್ ನಾಥ್ ಅವರು ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ರಾಜರ ಕಾಲದ ದಸರಾಗಳಲ್ಲಿ ಆಯಾ ಊರುಗಳಿಂದ ಬಂದು ಅವರ ಕಲೆಗಳ ಪ್ರದರ್ಶನ ಆಗ್ತಾ ಇತ್ತು, ಕೆಲವೊಂದು ಕ್ರೀಡೆಗಳ ಪ್ರದರ್ಶನ ಆಗ್ತಾ ಇತ್ತು. ಆದರೆ ಈಗ ಬಂದಿರೋ ಈ ವಿವಾದದ ಬಗ್ಗೆ ವಾಟ್ ಡು ಯು ಥಿಂಕ್? ಅಂದ್ರೆ ಕಂಬಳ ದಸರಾದಲ್ಲಿ ಮಾಡೋದ್ರ ಬಗ್ಗೆ ಯದುವೀರ್ ಅವರು ಅಬ್ಜೆಕ್ಷನ್ ಇದೆ, ಅಂದ್ರೆ ದಸರಾ ಟೈಮಲ್ಲಿ ಬೇಡ ಅಂತಿದ್ದಾರೆ. ನೋಡಿ, ಈಗ ಕಂಬಳವನ್ನು ಮೈಸೂರಿನಲ್ಲಿ ನಡೆಸಿದರೆ ತಪ್ಪೇನು, ಈ ಪ್ರಶ್ನೆ ಬರೋದು ಸ್ವಾಭಾವಿಕ. ಆದರೆ ಮೈಸೂರು ದಸರಾಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಇದೆ. ಮೈಸೂರು ಅರಸರು ಯಾವ್ಯಾವ ಭಾಗಗಳನ್ನು ಆಳ್ತಾ ಇದ್ರು ಅಲ್ಲಿ ನಡೀತಕ್ಕಂಥ ಕ್ರೀಡೆಗಳನ್ನು ಮೈಸೂರು ದಸರಾದಲ್ಲಿ ಅಳವಡಿಕೆ ಮಾಡೋದರಲ್ಲಿ ಏನು ತಪ್ಪಿಲ್ಲ. ಆದರೆ ಮಂಗಳೂರಿನ ಕಂಬಳವನ್ನು ಮೈಸೂರಿಗೆ ತಂದು 8 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕಿಂತ ರಾಜ್ಯ ಸರ್ಕಾರ ಮಂಗಳೂರಿನಲ್ಲೇ ಒಂದು ಅಂತಾರಾಷ್ಟ್ರೀಯ ಪ್ರೇಕ್ಷಕರಿಗೆ ನಾವು ಕಂಬಳವನ್ನು ತೋರಿಸ್ತೀವಿ ಅನ್ನುವ ಪ್ರಯತ್ನವನ್ನು ಸರ್ಕಾರ ಅನುದಾನ ಕೊಟ್ಟೇ ಮಾಡ್ಬೋದು. ಅದನ್ನು ಮೈಸೂರು ದಸರಾಗೆ ಸೇರಿಸ್ತಕ್ಕಂಥ ಅಗತ್ಯತೆ ಏನು, ಹಠ ಏನು ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ. ಕಂಬಳ ನಡೆಸಿದರೆ ತಪ್ಪೇನಿಲ್ಲ ನಿಜ, ಆದರೆ ಹಾಗಿದ್ರೆ ನೀವು ಪ್ರತಿ ವರ್ಷ ಕಂಬಳವನ್ನು ಮೈಸೂರು ದಸರಾದಲ್ಲಿ ನಡೆಸ್ತೀರಾ? ಹಾಗಾದರೆ ನಾಳೆ ಅಶೋಕ್ ರೈ ಕೇಳ್ತಾರಪ್ಪ, ಐಹೊಳೆ ಬಾದಾಮಿ ಪಟ್ಟದಕಲ್ಲು ಉತ್ಸವ ನಡೆಯುತ್ತಲ್ಲ ಅಲ್ಲಿ ಕಂಬಳವನ್ನು ತೆಗೆದುಕೊಂಡು ಹೋಗಿ. ಯು ಕ್ಯಾನ್ ಸ್ಟ್ರೆಚ್ ದ ಆರ್ಗ್ಯುಮೆಂಟ್ ಎನಿವೇ. ವಾಟ್ ಇಸ್ ದ ರೀಸನ್? ಹಾಗಾದ್ರೆ ವಾಟ್ ಇಸ್ ದ ರೀಸನ್? ಅಲ್ಲ, ಇದೊಂದು ನನಗನ್ಸುತ್ತೆ ಇದಕ್ಕೆ ಸ್ವಲ್ಪ ಪಾಲಿಟಿಕ್ಸ್ ಇದೆ. ಪಾಲಿಟಿಕ್ಸ್ ಇರ್ತಕ್ಕಂಥದ್ದು. ನಾವು ಕಂಬಳವನ್ನು ಮೈಸೂರಿಗೆ ತರ್ತೀವಿ ಅಂತಂದಾಗ ವಿಪಕ್ಷಗಳು ಅದನ್ನು ವಿರೋಧಿಸ್ತಾ ಇವೆ ಅನ್ನೋದನ್ನು ಮಂಗಳೂರಲ್ಲೂ ಹೇಳ್ಬೋದು, ಮೈಸೂರಲ್ಲೂ ಹೇಳ್ಬೋದು. ಪ್ರಾಯಶಃ ಆ ಪಾಲಿಟಿಕ್ಸ್ನ ಭಾಗವಾಗಿ ಕಂಬಳವನ್ನು ಮೈಸೂರಿಗೆ ತರಲಾಗ್ತಾ ಇದೆ. ಇದು ಪ್ರತಿಷ್ಠೆಯ ಪ್ರಶ್ನೆ, ಇದೊಂದು ಪಾಲಿಟಿಕ್ಸು ಕೂಡ ಇದರಲ್ಲಿದೆ. ಆದರೆ ನನಗನ್ಸುತ್ತೆ ಭಾವನ,
ಮೈಸೂರಿನಂಥ ಒಂದು ಪಾರಂಪರಿಕ ದಸರಾ ನಡೆಸ್ತಕ್ಕಂಥ ಒಂದು ಏನು ಉತ್ಸವ ಇದೆ, ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಮಂಗಳೂರಿನ ಕಂಬಳವನ್ನು ತಂದು ನಾವು ಹಾಗಿದ್ರೆ ಪ್ರತಿ ವರ್ಷ ನಡೆಸ್ತೀರಾ? ಪ್ರತಿ ವರ್ಷ ನೀವು ಇದನ್ನು ನಡೆಸ್ತೀರಾ? ಹಾಗಿದ್ರೆ ನಡೆಸೋದಾದರೆ ಮತ್ತೆ ಬೇರೆ ಕಡೆನೂ ಹೇಳ್ತಾರೆ ಕಂಬಳವನ್ನು ನಡೆಸಿ ಅಂತ. ನೋಡಿ, ಬೆಂಗಳೂರಿನ ಅರಮನೆ ಮೈದಾನದಲ್ಲೂ ಕೂಡ ಕಂಬಳ ನಡೆದಿತ್ತು. ಬಟ್ ಇಲ್ಲಿನ ಕರಾವಳಿಗೆ ಜನರಿಗೆ ನೋಡಲಿಕ್ಕೆ, ಬೇರೆಯವ್ರಿಗೂ ನೋಡಲಿಕ್ಕೆ ಕಂಬಳದ ಒಂದು ಪಬ್ಲಿಕ್ ಏನಂತಾರೆ, ಒಂದು ರೀತಿ ಔಟ್ರೀಚ್ಗೋಸ್ಕರ ಇಲ್ಲಿ ನಡೆದಿತ್ತು. ಆದರೆ ನನಗನ್ಸುತ್ತೆ ಸರ್ಕಾರ ಮಂಗಳೂರಿನ ಕಂಬಳವನ್ನು ಮಂಗಳೂರಿನಲ್ಲೇ ಇನ್ನೂ ಚೆನ್ನಾಗಿ ನಡೆಸ್ಬೋದು. ಅನೇಕ ಸಂಘ ಸಂಸ್ಥೆಗಳು ನಡೆಸ್ತವೆ, ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾವೆ. ಕೊಡಿ ಅವ್ರಿಗೊಂದು ಸ್ವಲ್ಪ ಅನುದಾನ. ಇಲ್ಲೇನು 8 ಕೋಟಿ ಖರ್ಚು ಮಾಡ್ತೀರಿ, ಇನ್ನೊಂದು 2 ಕೋಟಿ ಸೇರಿ ಕಂಬಳಕ್ಕಾಗಿ ಮಂಗಳೂರು ಮತ್ತು ಉಡುಪಿಯ ಎಲ್ಲ ತಾಲೂಕುಗಳಲ್ಲೂ ಕಂಬಳವನ್ನು ನಡೆಸುವ ಒಂದು ರೀತಿಯಾಗಿರ್ತಕ್ಕಂಥ ಉಪಕ್ರಮವನ್ನು ನೀವು ತೆಗೆದುಕೊಳ್ಳಿ. ಬೇಡ ಯಾರಂತಾರೆ? ರೈಟ್. ಬಟ್ ಸುಮ್ಮನೆ ಪ್ರಚಾರಕ್ಕೋಸ್ಕರ ಅಶೋಕ್ ರೈ ಅವ್ರಿಗೆ ಅನ್ನಿಸುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕಂಬಳವನ್ನು ಮೈಸೂರಿಗೆ ತರೋದು, ಅಲ್ಲಿನ ಜನಪ್ರತಿನಿಧಿಗಳನ್ನು ಕೇಳದೆ ತರೋದು ನಾಟ್ ಗುಡ್ ಮೂವ್ ಅನ್ಸುತ್ತೆ. ನಾಳೆ ಇದು ಆರ್ಗ್ಯುಮೆಂಟ್ ನಾನು ಹೇಳಿದಲ್ಲ, ಲಕ್ಕುಂಡಿ ಉತ್ಸವದಲ್ಲೂ ಕಂಬಳ ನಡೆಸ್ರಿ ಅಂತ ಹೇಳ್ಬೋದು ಯಾರೋ ಬಂದು. ಸರ್ಕಾರಕ್ಕೆ ಬೇಕಾದ್ದು ನಡೆಸ್ಬೋದು, ಅಥವಾ ಅಶೋಕ್ ರೈ ಅವ್ರಿಗೆ ಅನ್ನಿಸ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ನಡೆಸೋದೇನು ಸರಿಯಲ್ಲ. ಅಲ್ಲಿನ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಿತ್ತು. ಮತ್ತು ನನಗನ್ಸುತ್ತೆ ಯದುವೀರೇ ಇದ್ದಾರೆ ಮೈಸೂರು ಸಂಸದರಾಗಿ, ರಾಜಮನೆ ತಂದವರು, ಅಲ್ಲಿನ ರಾಜರು ಕೂಡ. ನೀವು ಅವ್ರ ಜೊತೆ ಮಾತಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಂಬಳಕ್ಕೋಸ್ಕರ ನಾವು ಜಾಗ ನಿಗದಿ ಮಾಡಿಬಿಡ್ತೀವಿ, ಇಷ್ಟು ಖರ್ಚು ಮಾಡ್ತೀರಾ, ಮುಂದಿನ ವರ್ಷದಿಂದ ನಡೆಸ್ತೀರಾ? ಹಾಗಾದರೆ ಅನ್ಸುತ್ತೆ ಎಲ್ಲ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ. ತಪ್ಪು ಸರಿ ಅನ್ನುವ ವ್ಯಾಖ್ಯೆಯಲ್ಲಿ ಇದರಲ್ಲಿ ಮಾಡೋಕ್ಕಾಗಲ್ಲ. ಯಾವ್ದು ತಪ್ಪು ಯಾವುದು ಸರಿ? ಅಶೋಕ್ ರೈ ಹೇಳಿದ್ದು ಸರಿಯಾಗಿದೆ, ವಿಜಯೇಂದ್ರ ಹೇಳಿದ್ದು ಸರಿಯಾಗಿದೆ. ಬಟ್ ಸರ್ಕಾರ ಇದನ್ನ ವಿವೇಚನೆಯಿಂದ ಈ ರೀತಿಯ ನಿರ್ಣಯಗಳನ್ನು. ಬಟ್ ಅನ್ಫಾರ್ಚುನೇಟ್ಲಿ ಎವ್ರಿಥಿಂಗ್ ಪಾಲಿಟಿಕ್ಸ್ನಲ್ಲಿ ಎಲ್ಲದರಲ್ಲೂ ಪಾಲಿಟಿಕ್ಸ್ ಎಂಟರ್ ಆಗೋದು ಇಂತಹ ಸಮಸ್ಯೆಗಳನ್ನು ತಂದಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.